ಬೇರೆ ಕಡೆ ಹೋಗಿ ತೊಗೊಳ್ಳೋದಕ್ಕೂ ಕೂಡ ಆಗೋದಿಲ್ಲ. ಈ ಒಂದು ಊರು ಬಿಟ್ಟು 100 ಕಿಲೋಮೀಟರ್ ಆಚೆ ಹೋಗ್ಬೇಕಾಗತ್ತೆ. ನಾವು ಸಾವಿರಾರು ವರ್ಷಗಳಿಂದ ಇಲ್ಲಿ ನಮ್ಮ ಮುತ್ತಾತಗಳಿಂದ ಕುಟುಂಬದಿಂದ ನಾವು ಇಲ್ಲಿ ಹುಟ್ಟಿ ಬೆಳೆದಿರ್ತೀವಿ. ನಮ್ಮ ಆಸ್ತಿಗಳು ಕಿತ್ಕೊಂಡ್ಬಿಟ್ರೆ ನಾವೇನು ಜೀವನ ಮಾಡಬೇಕು? ಅವ್ರು ಕೊಡೋಂಥ ದುಡ್ಡು 6 ತಿಂಗಳಿರುತ್ತೆ, ವರ್ಷ ಇರುತ್ತೆ, 2 ವರ್ಷ ಇರುತ್ತೆ. ನಮಗೆ ನಾವು ಏನು ಮಾಡಬೇಕು? ಬೇರೆಯವ್ರ ಮನೆಗಳಲ್ಲಿ ಕೆಲಸ ಮಾಡ್ಕೊಂಡಿರೋಕ್ಕಾಗುತ್ತಾ ನಾವು ಅನ್ನೋ ಒಂದು ಕೂಗಿದೆ. ಖಂಡಿತವಾಗಿ ಇಲ್ಲಿರೋಂಥ ಜಮೀನುಗಳು ನೋಡ್ತಾ ಇದ್ರೆ ಒಳ್ಳೆ ತೆಂಗಿನ ಮರ ಇದ್ದಾವೆ, ಒಳ್ಳೆ ರೈತರು ಬೆಲೆ ಅಂತ ಒಂದು ಭೂಮಿ ಕೂಡ ತುಂಬ ಚೆಂದಾಗಿ ಅಚ್ಚುಕಟ್ಟಾಗಿರೋಂಥ ಭೂಮಿಗಳು, ವ್ಯವಸಾಯ ಮಾಡೋಕ್ಕೆ ಚೆಂದಾಗಿರೋಂಥ ಭೂಮಿ ಇದು. ಇದನ್ನು ಇಂಡಸ್ಟ್ರಿಯಲ್ಲು, ಟೌನ್ಶಿಪ್ಪು ಆ ಥರ ಏನಾದರೂ ಮಾಡಿಬಿಟ್ರೆ ಯೂಸ್ ಆಗಲ್ಲ. ಅದೇ ಇವಾಗ ನಮ್ಮ ಕೋಲಾರ ಜಿಲ್ಲೆ ನಮಗೆ ನೀರಿಲ್ಲ ಸರಿಯಾಗಿ, ವ್ಯವಸಾಯ ಮಾಡೋಕ್ಕೂ ಕೂಡ ಜಾಗಗಳು ಸರಿಯಾಗಿ ವ್ಯವಸಾಯ ಮಾಡೋಕ್ಕೂ ನೀರು ಸಿಗ್ತಲ್ಲ. ಆದರೆ ಬೇಕಾದಷ್ಟು ಪ್ರಾಪರ್ಟಿ ಇದೆ, ಅಲ್ಲೇ ಬಂದು KGF ಅಲ್ಲಿ ಕೂಡ ಟೌನ್ಶಿಪ್ ಮಾಡ್ಬೋದು ಇವರು. ಇಂಥ ಒಂದು ಒಳ್ಳೆ ಮಳೆ ನೀರಿರೋಂಥ ಪ್ರದೇಶ, ಒಳ್ಳೆ ಮರ ಗಿಡಗಳಿರೋಂಥದ್ರಲ್ಲಿ ಬಂದು ಇವರು ಸರ್ಕಾರ ಕಿತ್ಕೊಂಡು. ನೀವೇನೇ ಈ ತರ ಹೇಳ್ತಿದ್ರಿ, ಆದ್ರೆ ಇದು ಕುಮಾರಸ್ವಾಮಿ ಹಾಗೆ ಯಡಿಯೂರಪ್ಪನವರ ಪಾಪದ ಕೂಸು, ಹಾಗಾಗಿ ಪ್ರಾಯಶ್ಚಿತ ಯಾತ್ರೆಯನ್ನ ಮಾಡ್ತಾ ಇದಾರೆ ಅಂತ ಲೇವಡಿ ಮಾಡ್ತಾರೆ ಕಾಂಗ್ರೆಸ್. ನೋಡಿ, ಅವ್ರು ಹೇಳ್ಕೊಳ್ಳೋದಕ್ಕೆ ಏನು ಇಲ್ಲ. ಇವತ್ತು ಅವರು ಕುಮಾರಣ್ಣವರು ಪ್ರಾಜೆಕ್ಟು ತೊಗೊಂಡಿರ್ಬೋದು, ಫಸ್ಟ್ ತೊಗೊಂಡಿದ್ದಾರೆ. ತೊಗೊಂಡ ಮೇಲೆ ಇಲ್ಲಿನ ಜನ ಏನು ತೀರ್ಮಾನ ಇಲ್ಲಿ ವಿರೋಧ ಮಾಡಿದ್ರು, ಅವತ್ತಿಗೆ ಅದನ್ನ ಕೈ ಬಿಟ್ಟರು. ಬೇಡ, ಇದು ನಮ್ಮ ಜೈನ್ ಜನರಿಗೆ ವಿರೋಧವಾಗಿ, ಯಾವುದೇ ಒಂದು ರೈತರಿಗೆ ವಿರೋಧವಾಗಿ ನಡ್ಕೊಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ರೈತರಿಂದ ನಾವು ಉಳಿದಿರೋದು. ಆ ಉದ್ದೇಶಕ್ಕೋಸ್ಕರ ನಮ್ಮ ಸರ್ಕಾರ ಇವತ್ತು ಬಂದಿದೆ ಅಂದರೆ ರೈತರಿಂದ. ಹಾಗಾಗಿ ರೈತರಿಗೆ ಏನು ಅನುಕೂಲ ಆಗುತ್ತೆ ಅದು ಮಾಡಬೇಕಂತ ಅವತ್ತೇ ಈ ಪ್ರಾಜೆಕ್ಟ್ನ ಅವ್ರು ಕೈ ಬಿಟ್ಟಿದ್ದಾರೆ. ಈಗಲೂ ಕುಮಾರಣ್ಣವ್ರು ಮಾತಾಡುವಾಗ ಅದರಲ್ಲಿ DK ಶಿವಕುಮಾರ್ ಅವರು ಮತ್ತು ಯಾರ್ಯಾರಿದ್ರು ಅದರಲ್ಲಿ ನಂಬೋವಾಗಿ ಅವತ್ತೇ ಕೈ ಬಿಟ್ಟಿರೋಂಥದ್ದು ಅವರೇ ಕೊಟ್ಟಿರೋಂಥ ಒಂದು ನ್ಯೂಸ್ ಹೇಳಿಕೆಗಳು. ಹಾಗಾಗಿ ಮಾಜಿ ಪ್ರಧಾನಿಗಳ ಒಂದು ಪತ್ರಕ್ಕೂ ಕೂಡ ಸರ್ಕಾರ ಯಾವುದೇ ಮನ್ನಣೆಯನ್ನ ಕೊಟ್ಟಿಲ್ಲ. ಈ ಪಾದಯಾತ್ರೆ ಮನ್ನಣೆ ಸಿಗುತ್ತಾ ಅಂತ? ಖಂಡಿತವಾಗಿ ನೋಡಿ, ರೈತರನ್ನ ಎದುರು ಹಾಕೊಂಡು ಯಾವ ಸರ್ಕಾರ ಕೂಡ ಉದ್ಧಾರಕ್ಕಾಗಿಲ್ಲ. ಇವತ್ತು ರೈತರು ಇವತ್ತು ಎಚ್ಚೆತ್ಕೊಂಡು ಇದನ್ನ ಕೈಗೆ ಬಿಡಬೇಕು ಅಂತ ಹೇಳ್ಬಿಟ್ಟು ಅವ್ರೇನು ರೈತರು ಕೂಗಿದೆಯೋ ಖಂಡಿತವಾಗಿ ಮನ್ನತೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಈ ಮುಖಾಂತರ ನಾನು ಹೇಳಕ್ ಬಯಸ್ತೀನಿ. ಇದಿಷ್ಟು ಮಾಲೂರು ವಿಜಯ್ ಕುಮಾರ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮರಾಮನ್ ನವಿರಾಜ್ ಜೊತೆ ಮೋಹನ್, ನ್ಯೂಸ್ ಫಸ್ಟ್ ಬಿಡದಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.